ಓಂ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಧ್ಯಯನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ. ಶ್ರೀ ಬಿ ಆರ್ ನಾಡಗೌಡ್, ಡಾಕ್ಟರ್ ಬಿ ಆರ್ ನಾಡಗೌಡ್ ಸಿಂದಗಿಯಲ್ಲಿ ಅವರ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಆ ತಾಯಿ ಸೌಭಾಗ್ಯವತಿ ಸಾವಿತ್ರಿಬಾಯಿ ಕೇಳ್ತಾಳೆ, ಬಿಸಿ ಬಿಸಿ ಸಕ್ಕರೆ ಸಕ್ಕರೆ ಅಂತಾಳೆ. ಯಾಕಂದ್ರೆ ಇದು ಚಟ್ನಿ ತಿನ್ನಂಗಿಲ್ಲಲ್ಲ. ಏನದು ಬಿಸಿ, ಏನು ಬಿಸಿ ಅದು ಬೇಂದ್ರೆ ಕೇಳ್ತಾರೆ. ಓಹೋ ಇಲ್ಲ, ಬೀಸಿದ ಸಕ್ಕರೆ ಅಂತಾರೆ ಅವರು. ತಂದು ಹಾಕ್ರಿ ಅಂತಾರೆ, ತಿಂತಾರೆ. ಬಿಸಿ ಸಕ್ಕರೆ ಆಯ್ತು. ಹೊರಗಡೆ ಫೋಟೋಗ್ರಾಫರು ಕರೆಸಿಬಿಟ್ಟಿರ್ತಾರೆ ಬಿ ಆರ್ ನಾಡಗೌಡರು. ಎಷ್ಟೋ ಫೋಟೋ ತರಿಸ್ತಾರೆ. ನೋಡ್ರಿ ಫೋಟೋ ಚಲೋ ಬರಬೇಕಾ ಅಂಥೇಳಿ ಬೇಂದ್ರೆ ಅವರು ಈಗೇನು ಶ್ರೀಖಂಡ ಹಾಕಿರ ಆ ಶ್ರೀಖಂಡನೂ ಬರಬೇಕು ಅಂತ. ಆಮೇಲೆ ಸಿಂದಗಿಯೊಳಗೆ ನೋಡಬೇಕಾದಂಥ ಎಲ್ಲ ಸ್ಥಳಗಳಿಗೆ ಹೋಗ್ತಾರಂತ ಬೇಂದ್ರೆ ಅವರು. ಸಂಗಮೇಶ್ವರ ಗುಡಿ, ನೀಲಾ ಗಂಗಮ್ಮನ ಗುಡಿ, ಭೀಮಾಶಂಕರ ಮಠ, ಜಕ್ಕಪ್ಪಯ್ಯನವರ ಸಮಾಧಿ ನೋಡಿ ಅವ್ರ ಬಗ್ಗೆ ವಿವಿಧವಾದ ಮಾಹಿತಿಗಳನ್ನು ಕೇಳಿ ಪಡಿತಾರಂತ. ಆಮೇಲೆ ಆ ಸಂಗಮೇಶ್ವರ ಗುಡಿಯಲ್ಲಿದ್ದಂಥ ಆ ಶಿಲಾಮೂರ್ತಿಗಳನ್ನು ನೋಡಿ, ಇವುಗಳನ್ನು ಕಾಪಾಡಬೇಕಪ್ಪ ನೀವು, ಇವುಗಳನ್ನು ಕಾಪಾಡಬೇಕು, ಅದ್ಭುತವಾದ ಮೂರ್ತಿಗಳಿವೆ ಅಂತ ಹೇಳ್ತಾರಂತ. ಮುಂದೆ ಸಭಾ ಕಾರ್ಯಕ್ರಮಕ್ಕೆ ಬರ್ತಾರೆ. ತುಂಬಿಟ್ಟಿರ್ತದ ಸಭಾಭವನ, ತುಂಬಿಟ್ಟಿರ್ತದ, ಕಿಕ್ಕಿರಿದು ತುಂಬಿಬಿಟ್ಟಿತ್ತು. ಏನು ಚಾಲು ಆತಂದ್ರೆ ಗಣ್ಯ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಿಂದ ಬಂದು ಬೇಂದ್ರೆ ಅವರನ್ನು ಸತ್ಕರಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರಂತ. ಆದರೆ ಅವರು ನಿರ್ವಿಕಾರ ಸ್ಥಿತಿಯಲ್ಲಿಯೇ ಇದ್ದರು. ಪೂಮಾಲೆ ಅರ್ಪಿಸಲು ಓರ್ವ ಸಾಹಿತ್ಯ ಪ್ರೇಮಿ ವಯೋವೃದ್ಧರು ಮುಂದೆ ಬರ್ತಾರೆ. ಒಂದು ಕೈಯಾಗ ಒಂದು ಮಾಲಿ ಹಿಡ್ಕೊಂಡು ಮುಂದೆ ಬರ್ತಾರೆ. ಆವಾಗ ಬೇಂದ್ರೆ ಅವರು ಬಡ ಬಡ ತಾವೊಂದೆರಡು ಹೆಜ್ಜೆ ಮುಂದಿಟ್ಟು ಆ ವಯೋವೃದ್ಧರ ಕಡಿದ ಆ ಮಾಲಿ ಇಸ್ಕೋತಾರೆ. ಇಸ್ಕೊಂಡು ಅವ್ರಿಗೆ ಹಾಕಿ ಕಳಿಸಿಬಿಡ್ತಾರೆ. ಆ ಸನ್ನಿವೇಶ ಭಾಳಷ್ಟು ಇಡೀ ಸಭಾಭವನದಾಗ ಚಪ್ಪಾಳಿ ಆಗಿಬಿಡ್ತಂತ. 30-35 ಹೂಮಾಲೆಗಳನ್ನು ಹಾಕ್ತಾರಂತ ಬೇಂದ್ರೆ ಅವರಿಗೆ. ಅನೇಕ ರೇಷ್ಮೆಯ ವಸ್ತ್ರಗಳನ್ನು ಕೊಡ್ತಾರೆ. ಇಷ್ಟಲ್ದ ಅತ್ತರದಾಣಿ, ಬೆಳ್ಳಿವು, ಗುಲಾಬದಾಣಿ ಇವನ್ನೆಲ್ಲ ಕೊಟ್ಬಿಡ್ತಾರಂತ. ಆಮೇಲೆ ತಾವು ಬರೆದ ಕವನಗಳನ್ನು ಅರ್ಪಿಸ್ತಾರಂತ. ಏನಪ್ಪ ಇದು? ಆಮೇಲೆ ಬೇಂದ್ರೆಯವರ ಭಾಷಣ ಸ್ಟಾರ್ಟ್ ಆಗ್ತದೆ. ಪ್ರಾರಂಭದಲ್ಲೇ ಬೇಂದ್ರೆ ಹೇಳ್ತಾರೆ, ಈ ಸಿಂದಗಿಯ ಜನ ಇಷ್ಟು ಹುಚ್ಚರು ಅಂತ ನನಗೆ ತಿಳಿದಿರಲಿಲ್ಲ. ಅಂದರೆ ಈ ನಮೂನಿ ಸತ್ಕಾರ ಮಾಡೋದ? ಬೆಳ್ಳಿ ಬಂಗಾರ ರೇಷ್ಮೆ ವಸ್ತ್ರ ಈ ನಮೂನಿ ಕೊಡೋದ? ಅಲ್ಲ. ಸಂತೋಷ, ಕವನ ಕಾವ್ಯ ಓದ್ರಿ, ಬರೀರಿ. ಆಮೇಲೆ ಈ ಹುಚ್ಚತನ ಅಕಸ್ಮಾತ್ ದೊಡ್ಡವ್ರು ಬಂದಾಗ ಹಂಗೆ ಇರಲಿ ಅಂತ ಹೇಳ್ತಾರಂತವ್ರು. ಆಮೇಲೆ ಮಧ್ಯಾಹ್ನ ಇನ್ನೂ ಗುರಣ್ಣ ಕುಲಕರ್ಣಿ ಅವರು ರಾತ್ರಿ ಹೊತ್ತು ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರಂಥವ್ರು. ಆವಾಗ ಇವ್ರು ಮುಂಚೆ ಮಾತಾಡಿ ಆವಾಗ ಅವರು ಮಳೆ ಬರ್ಲಿಕ್ಕತ್ತಂತ. ಇವರೊಳಗೆ ಗುರಣ್ಣ ಕುಲಕರ್ಣಿ ಮನ್ಯಾಗ ಅಂಗಿ ತೆಗೆದು ಸ್ವಲ್ಪ ಸೆಕೆ ಆಗ್ತಲ್ಲ ಮಳೆಗಿಂತ ಮುಂಚೆ, ಆ ಸೆಕೆ ಆಗಿರ್ತಂತ ಅಂಗಿ ತೆಗೆದು ಕೊಡ್ತಾರಂತ. ಇವ್ರು ಬಿ ಆರ್ ನಾಡಗೌಡರು ಬಡ ಹೋಗಿ ಅವ್ರು ಮತ್ತೆ ಅಂಗಿ ತಂದು ಕೊಟ್ಟು ಅಂಗಿ ಹಾಕಿಸ್ತಾರಂತ. ಥಂಡ್ಯಾಗಿ ಏನರ ಆಗಿದ್ದಿತ್ತು ನಿಮ್ಗೆ, ಅಂಗಿ ಹಾಕ್ಕೊಡ್ರಿ ಅಂತ ಹೇಳಿದ್ರು. ನೋಡ್ರಿ, ಡಾಕ್ಟರ್ ಇದ್ದಾರಂತ ನಾನು ಈಗ ಬಚಾವಾದೆ, ಮೈ ಚಳಿ ಬಿಟ್ಟು ಮಾತಾಡ್ಲಿಕ್ಕತ್ತೇನೆ. ಡಾಕ್ಟ್ರ ನೀವು ನಿಮ್ಮ ಡ್ಯೂಟಿ ಮಾಡೀರಿ ಅಂಥೇಳಿ ಮತ್ತೆಲ್ಲರಿಗೂ ನಗಿಸ್ತಾರಂತ ಬೇಂದ್ರೆ ಅವರು. ಸ್ಟೇಟ್ ಬ್ಯಾಂಕ್ನಲ್ಲಿ ಮರದು ಚಹಾ ಕರೆದಿರ್ತಾರಂತ. ಆ ಚಹಾದಾಗ ಅವರು ಅಲ್ಲಿ ಚಹಾ ಕುಡ್ಕೋತ ಹೇಳ್ತಾರಂತ, ತಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳ್ತಾರಂತ. ಆವಾಗ ಮಾಸ್ತಿ ಅವರು ಮಾಡಿದಂಥ ಸಹಾಯವನ್ನು ನೆನಪಿಸಿಕೊಂಡು ಎಲ್ಲರ ಕಣ್ಣಾಗ ನೀರು ಬರೋ ಹಂಗೆ ಮಾಡ್ತಾರಂತ. ಇದನ್ನು ನೋಡಿ ಅಂದರೆ ಇವತ್ತಿಗೆ ಆಗಲೇ ಅಂದರೆ 1975 ಸುಮಾರಕ್ಕೆ ಅವರು ಆಗಲೇ ಸಾಕಷ್ಟು ಒಂದೊಮ್ಮೆ ಇದ್ದುಳ್ಳವರಾಗಿದ್ದರು ಬೇಂದ್ರೆ ಅವರು. ಸಾಮಾನ್ಯವಾಗಿ ಅಂಥವರು ತಮಗೆ ಸಹಾಯ ಮಾಡಿದಂಥ ಮಾಸ್ತಿ ಅವ್ರನ್ನ 1930, 35, 40 ಅವರು ನೆನೆಸ್ಕೊಂಡು ಅವ್ರ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾರೆಂಬುದು ನೋಡಿ ಇವರೆಲ್ಲರೂ ಮನಸ್ಸು ತುಂಬತಂತ. ಅಲ್ಲಿ ಬ್ಯಾಂಕಿನ ಆಫೀಸರ್ಸ್ ಎಲ್ಲ ಕೊಡ್ತಂತ. ಆ ಬೇಂದ್ರೆ ಅವರು ಎಷ್ಟೊಂದು ವಿನಮ್ರರಾಗಿ, ಎಷ್ಟೊಂದು ಕೃತಜ್ಞರಾಗಿ ಆ ಮಾಸ್ತಿ ಅವರನ್ನು ನೆನಪಿಸ್ಕೊಂಡ್ರು ಎಂಬುದನ್ನು
ಬಿ ಆರ್ ನಾಡಗೌಡರು ದಾಖಲೆ ಮಾಡುತ್ತಾ ತಮ್ಮ ಈ ಬರಹವನ್ನು ಮುಗಿಸ್ತಾ ಇದ್ದಾರೆ. ಒಂದು ಸುಂದರವಾದ ಬರಹ. ನಾವು ಮುಂದೆ ಹೋಗ್ತಾ ಇದ್ದೇವೆ. ಆ ರಸ ನಿಮಿಷಗಳೊಳಗೆ 8ನೇ ಪ್ರಕರಣ, ಕನ್ನಡದ ಗಾರುಡಿಗ ದ.ರಾ. ಬೇಂದ್ರೆ. ಇದನ್ನು ಬರೆದಂಥ ಮಹನೀಯರು ದು.ನಿಂ. ಬೆಳಗಲಿ ಅನ್ನೋರು. ಇವರು ಸಹ ಶಿಕ್ಷಕರು. ಅಷ್ಟೇ ಅಲ್ಲದೆ ಇವರು ಒಬ್ಬ ಸಾಹಿತಿ. ನಾನು ಸಾಕಷ್ಟು ಇವರ ಲೇಖನಗಳನ್ನು ನಾನು ಓದಿದ್ದೆ. ಕನ್ನಡದ ಗಾರುಡಿಗ ದ.ರಾ. ಬೇಂದ್ರೆ. ಧಾರವಾಡದಾಗ ನಾನು ಬರ್ತಿರ್ತೇನೆ. ಬಂದ ಸರ್ತಿಗೊಮ್ಮೆ ಯಾವಾಗೋ ಅಕಸ್ಮಾತ್ ನಾ ಪೋತ್ನೀಸ್ ಗಲ್ಲಿಗೆ ಹೋದೆ. ಅಲ್ಲಿ ನನ್ನ ಗೆಳೆಯರೊಬ್ಬರಿದ್ದರು. ಪೋತ್ನೀಸ್ ಗಲ್ಲಿಯೊಳಗೆ ಹೋದೆ. ಆವಾಗ ಸಟ್ನಂಗೆ ನೆನಪಾತು, ಏನು ಬೇಂದ್ರೆ ಅವರು ಹುಟ್ಟಿದ್ದು ಈ ಪೋತ್ನೀಸ್ ಗಲ್ಲಿಯೊಳಗಿನ ಆ ಗುಣಾರಿಯವರ ಮನೆಯಲ್ಲ, ಹೌದಲ್ಲ? ಅದೇನೋ ಅದರ ಮನೆಯೊಳಗೆ ಅದು ಸರಿಯಾಗಿ ನಿರ್ವಹಣೆ ಆಗಿದ್ದಿಲ್ಲ ಕಾಣಿಸ್ತದೆ. ಆವಾಗ ಎಂಥ ಬೇಂದ್ರೆ, ಎಂಥ ಮನೆಯನ್ನು ಮಾಡಿ ಅವರ ಸ್ಮರಣೆಯನ್ನು ಮಾಡ್ಕೋಬೇಕಲ್ಲ. ಅದು ಆಗೇದೋ ಇಲ್ಲೋ ಗೊತ್ತಿಲ್ಲ. ಒಟ್ಟು ಬೇಂದ್ರೆಯವರ ಆವಾಗ ಬರಿತಾ ಇದ್ದಾರೋ 1970ನೇ ಇಸ್ವಿ 72ನೇ ಇಸ್ವಿಯಾಗಿ ಬರೀತಾರೆ. ನಮ್ಮ ಬೇಂದ್ರೆಯವರ ಜನ್ಮಸ್ಥಳವನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಬೇಕು ಅಂಥೇಳಿ. ನಾನು ಹೈಸ್ಕೂಲ್ನೊಳಗಿದ್ದಾಗ ನನಗೆ ಬೇಂದ್ರೆಯವರ ಪ್ರಭಾವ ಆಗಿತ್ತು. ಯಾಕಂದರೆ ಆ ಬೇಂದ್ರೆಯವರು ಬರೆದಂಥ ಅದ್ಭುತವಾದ ಹಾಡು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬುದನ್ನು ನಾವು ಕಲ್ತಿದ್ವಿ. ನಮ್ಮನ್ನು ಕಲಿಸ್ತಾ ಇದ್ರು ಮಾಸ್ತರು. ಆಮೇಲೆ ಅದು ನೋಡಿ ಇವರು ತಾವು ಒಂದು ಹಾಡು ಬರೆದಂತ, ವೃತ್ತ ಪತ್ರಿಕೆ ಹೋಗುತ್ತಿದೆ ನೋಡಿದಿರಾ ಅಂಥೇಳಿ ಬರೆದಂತೆ. ಆಮೇಲೆ ಬೇಂದ್ರೆಯವರ ಅನೇಕ ಕವನಗಳನ್ನು ಓದಿ ನನಗೊಂದು ನಮೂನಿ ಮೋಡಿ ಮಾಡಿದಂಗೆ ಆಗಿತ್ತು ಅಂತ, ಒಂದು ಮಾಯಾಜಾಲ ನನ್ನ ಮೇಲೆ ಪ್ರಭಾವ ಬೀಸಿತ್ತು ಅಂಥೇಳಿ ಶ್ರೀ ದು.ನಿಂ. ಬೆಳಗಲಿಯವರು ಬರೀತಾರೆ. ಆಮೇಲೆ 1957ರಲ್ಲಿ ಮೊದಲ ಸಲ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬೇಂದ್ರೆಯವರು ನೋಡಿದೆ. ಅವರು ಭಾಷಣ ಮಾತಾಡೋನು ಕೇಳಿದೆ 1957ರಂದು. ಎಂಥ ಮಾತುಗಾರರಿ ಅವರು, ಎಂಥ ಮಾತುಗಾರಿ ಅವರು. ಮಂತ್ರಮುಗ್ಧರಾಗುವಂತಹ ಅವರ ವ್ಯಕ್ತಿತ್ವ ಆ ಸಮಯದಲ್ಲಿ ಕಾಣುವ ಸುಯೋಗ ನನಗೆ ಒದಗಿ ಬಂತು. 1957. 1960ರ ಮಣಿಪಾಲದ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಬೇಂದ್ರೆಯವರು ಸ್ವತಃ ತಾವು ಬರೆದ ಆ ಕರಡಿಯ ಕುಣಿತವನ್ನು ಅವರು ಹಾಡಿಬಿಡ್ತಾರೆ. ಎಷ್ಟು ಅದ್ಭುತ. ಕಬ್ಬಿಣ ಕೈ ಕಡ್ಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ, ಗುಣುಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ಆಡಿಸುತ್ತ ನಿಂತಾನ. ಅದ್ಭುತವಾಗಿ ಹಾಡಿದರು. ಆ ಸ್ಪೆಷಲ್ ಬೇಂದ್ರೆ ಬ್ರ್ಯಾಂಡ್ ಅಂತಾರೆ ಅವರು ತಮ್ಮ ಹಾಡುಗಳನ್ನು ವಾಚಿಸುವ ರೀತಿಯನ್ನು ಸ್ಪೆಷಲ್ ಬೇಂದ್ರೆ ಬ್ಯಾಂಡ್ ಅಂತಾರೆ ಅವರು. ದು.ನಿಂ. ಬೆಳಗಲಿ ಅವರು ಅದು ಎಲ್ಲರಿಗೂ ಸಾಧಿಸುವಂಥದ್ದು ಅಲ್ಲ. ಎಂಥ ಹಳ್ಳಿಯ ಅಶಿಕ್ಷಿತನಿಂದ ಸಂಸ್ಕೃತ ಸುಶಿಕ್ಷಿತನವರೆಗೂ ಎಲ್ಲರನ್ನೂ ತಮ್ಮ ಧ್ವನಿಯಲ್ಲಿ ಸೆರೆ ಹಿಡಿಯಬಲ್ಲ ಶಕ್ತಿ ಗಾರುಡಿಗತನ ಬೇಂದ್ರೆಯವರ ಹದಗಾರಿಕೆಯ ಮಾತಿನಲ್ಲಿದೆ. ಬೇಂದ್ರೆಯವರು ಮಾಂತ್ರಿಕರು ಅಂತೇಳಿ. ಒಮ್ಮೆ ಮಣಿಪಾಲ ಸಾಹಿತ್ಯ ಸಮ್ಮೇಳನದಲ್ಲಿ ಹೀಗೇ ಒಂದು ವಿನೋದದ ಪ್ರಸಂಗ ಬಂದಿತ್ತು ಅಂಥೇಳಿ. ಅನೇಕ ಕವಿಗಳು ಕಾವ್ಯ ವಾಚನ ಮಾಡ್ತಾ ಇದ್ರಂತ. ಒಬ್ಬ ತರುಣ ಕವಿ ವಾಚನ ಮಾಡಲಿಕ್ಕೆ ಬಂದ. ಕರ್ಕಿಯವರ ಅಧ್ಯಕ್ಷರು. ಅವ ವಾಚನ ಮಾಡ್ಕೋತ ಅವ ಒಂದೇನೋ ಅಭಿನಯನ ಸ್ಟಾರ್ಟ್ ಮಾಡಿದ್ನಂತವ. ಯಾರು ಹೇಳಿದ್ರು ಕೇಳವಲ್ಲಂತವ. ಒಂದು ನಮೂನಿ ಅವನ ನಡವಳಿಕೆನೇ ಬೇರೆ ಆಗಿತ್ತಂತ. ಎಲ್ಲರೂ ಸುಮ್ಮನೆ ಕೂತ್ಬಿಟ್ಟಾರ. ಬಾಜುಕ ಬೇಂದ್ರೆ ಎದ್ದು ಬಡ ಅವನ ಕುರ್ಚಿಯ ಮೇಲಿದ್ದು ಬೇಂದ್ರೆಯವರು ಆ ಕವಿಯನ್ನು ಹಿಡಿದು ನಾಟಕ ಯಾಕೆ ಮಾಡ್ತಿ, ಡಾನ್ಸ್ ಯಾಕೆ ಮಾಡ್ತಿ, ಕವನ ಓದ್ಬೇಕಾರೆ ಇದು ಮಾಡಬೇಡಪ್ಪ ಅಂತ ಸೇರಿ ಅವ ಏನು ಮಾಡ್ಬೇಕಂದ್ರೆ ಅವ ಸೀದಾ ಬೇಂದ್ರೆಯವರ ಎರಡೂ ಪಾದಗಳನ್ನು ಹಿಡಿದು ಅಡ್ಡ ನಮಸ್ಕಾರ ಹಾಕಿಬಿಟ್ಟಿದ್ದಂತ. ಅವನ್ನ ಬಿಡಿಸ್ಬೇಕಾದ್ರೆ ರಗಡಾಗಿ ಹೋತಂತ. ಬೇಂದ್ರೆಯವರ ಕಾಲುಗಳನ್ನು ಬಿಡಿಸ್ಬೇಕಾದ್ರೆ ರಗಡಾಗಿ ಹೋತು ಇವ್ರಿಗೆ. ಆವಾಗ
ಆತಪ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಆಯಿತು. ಈ ರೀತಿ ಕವಿಗಳಿಗೆ ಈ ರೀತಿಯ ಹುಚ್ಚು ಸೇರುತ್ತದೆ ಎಂಬುದು ಈಗ ಅರಿವಾಯಿತು ಅಂಥೇಳಿ ಬೇಂದ್ರೆ ಹೇಳ್ತಾರೆ. ಅವನ ನಾಟಕ ಅಭಿನಯ ಬಿಡಿಸ್ಲಿಕ್ಕೆ ಹೋಗಿ ತಾವು ತಮ್ಮ ಕಾಲುಗಳನ್ನು ಸಿಗಿಸಿಕೊಂಡು ಕೂಡಂಥ ಒಂದು ಪ್ರಸಂಗ. ಮತ್ತೆ ನಾಳೆ ನಮಸ್ಕಾರ.